ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋದಂತೆ ಕಂಡು ಬರ್ತಾ ಇದೆ. ಹನುಮ ಧ್ವಜವನ್ನ ತೆರವು ಮಾಡಬಾರದು ಅಂತ ಗ್ರಾಮಸ್ಥರು, ತೆಗಿಬೇಕು ಅಂತಂದ್ಬಿಟ್ಟು ಎಸಿ ಮತ್ತು ತಹಶೀಲ್ದಾರ್. ಕೆರಗೋಡುವಿನಲ್ಲಿ ಹನುಮಧ್ವಜ ಘರ್ಷಣೆ. ಹನುಮಧ್ವಜವನ್ನ ಕೊನೆಗೂ ಕೆಳಗಿಳಿಸಿದ್ದಾರೆ ಪೊಲೀಸರು. ಧ್ವಜ ಕೆಳಗಿಳಿಸ್ತಾ ಇದ್ದಂತೆ ಬಾಯಿ ಬಡ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಪಾಪ ಗ್ರಾಮಸ್ಥರು ಅಂತಕ್ಕಂಥದ್ದು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಕೆರಗೋಡು ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ, ಏನೂ ಮಾಡೋಕ್ಕಾಗಲ್ಲ. ಅಧಿಕಾರಿ ವರ್ಗದವರು ಒಂದು ನಿರ್ಧಾರವನ್ನು ಮಾಡಿದ್ರೆ ಪಾಪ ಗ್ರಾಮಸ್ಥರು ತಾನೇ ಏನು ಮಾಡ್ತಾರೆ. ಹಾಗೆ ನೋಡೋಕೆ ಹೋದರೆ ಗ್ರಾಮ ಪಂಚಾಯತಿನಲ್ಲಿ 22 ಸದಸ್ಯ ಬಲದ ಗ್ರಾಮ ಪಂಚಾಯತಿಯಲ್ಲಿ 20 ಸದಸ್ಯರು ಒಪ್ಪಿಗೆ ಕೊಟ್ಟು ರೆಸಲ್ಯೂಷನ್ ಆಗಿದೆ. ಅವ್ರು ಏನು ಹೇಳಿದರು ಕಂಡೀಷನ್ನು, ರಾಷ್ಟ್ರೀಯ ಹಬ್ಬಗಳು ಬಂದಾಗ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಬಂದಾಗ ನೀವು ರಾಷ್ಟ್ರಧ್ವಜವನ್ನು ಹಾಕಿ, ರಾಜ್ಯೋತ್ಸವದ ದಿನ ಕನ್ನಡ ಬಾವುಟ ಹಾರಿಸಿ, ಉಳಿದ ದಿನ ಹನುಮಧ್ವಜ ಹಾರಿಸಿ ಅಂತ ಹೇಳಿದ್ದಾರೆ. ಈ ಪೊಲೀಸರಿಗೆ ರಾಜಕೀಯ ವ್ಯಕ್ತಿಗಳ ಪ್ರಭಾವ, ಒತ್ತಡ ಜಾಸ್ತಿ ಆಗ್ತಾ ಇದೆ ನನ್ನ ಪ್ರಕಾರ. ಯಾರು ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆ ಉತ್ತರವನ್ನು ಅಲ್ಲಿನ ಸ್ಥಳೀಯ ಶಾಸಕರು ಕೊಡಬೇಕು ಅಥವಾ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವರು ಕೊಡಬೇಕು. ಏನು ನಡೀತಾ ಇದೆ? ಬರೀ ಹಿಂದೂಗಳೇ ಇರುವಂತಹ ಗ್ರಾಮ ಕೆರಗೋಡು, ಬೇರೆ ಯಾವ ಧರ್ಮದವರು ಇಲ್ಲ ಅಲ್ಲಿ. ಅದು ಸೂಕ್ಷ್ಮ ಪ್ರದೇಶ ಅಲ್ಲ, ಅಲ್ಲಿ ಯಾರೂ ಅಪೋಸ್ ಮಾಡಲ್ಲ, ಎಲ್ಲರೂ ಒಪ್ಪಿತರಾಗೇನೆ ಹನುಮಧ್ವಜವನ್ನು ಹಾಕಿರ್ತಕ್ಕಂಥದ್ದು. ಹಾಗಿದ್ರೂ ಕೂಡ ಇಷ್ಟೊಂದು ಪೊಲೀಸ್ ಫೋರ್ಸನ್ನು ತಂದು, ಇಷ್ಟೊಂದು ಲಾಠಿ ಪ್ರಹಾರವನ್ನು ಮಾಡಿ, ಜನರನ್ನ ಹೆದರಿಸಿ ಆ ಧ್ವಜವನ್ನು ಕೊನೆಗೂ ಕೆಳಗಿಳಿಸಿದ್ದಾರೆ ಅಂತಂದರೆ ನಿಮಗೆ ಪೊಲೀಸರಿಗೆ ಯಾರ ಆದೇಶ ಇತ್ತು? ತಹಶೀಲ್ದಾರ್ ಶುಡ್ ಆನ್ಸರ್, ಎಸಿ ಶುಡ್ ಆನ್ಸರ್. ನಿಮಗೆ ಯಾರು ಹೇಳಿದ್ದು? ಯಾರ ಒತ್ತಡ ಇತ್ತು? ಏನಾದರೂ ಗಲಾಟೆ ಆಗಿತ್ತಾ? ಕಾರಣ ಇದೆಯಾ? ಏನಾದರೂ ಹೋಗಲಿ, ಕಾರಣ ಕೊಟ್ಬಿಡಿ ಯಾಕೆ ಅಂತ. ಏನೂ ಕಾರಣ ಇಲ್ಲದೇ ನೀವು ಧ್ವಜ ಇಳಿಸ್ತೀವಿ ಅಂತಂದರೆ ಏನರ್ಥ? ಇದು 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 ಗೊತ್ತಾಗ್ಬಿಡುತ್ತೆ ಮೇಲ್ನೋಟಕ್ಕೆ. ಇದು ಪ್ಯೂರ್ಲಿ ಪಾಲಿಟಿಕ್ಸ್ ಇದಷ್ಟೇ. ಇವರು ಧ್ವಜವನ್ನು ಹಾಕಿದ್ದು ಯಾವತ್ತು? ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ದಿನ. ಅಲ್ಲಿಂದನೇ ಶುರು ಇವೆಲ್ಲ ಕಥೆಗಳು ನೋಡಿ. ಹೋರಾಟ ಕೊಡ್ತಾ ಇದ್ದೀವಿ, ನೀವು ಯಾಕೆ ಹಿಂಗ್ ಮಾಡ್ಬೇಕು? ನೀವು ನೀವೆಲ್ಲ ಹಿಂದೂಗಳಲ್ವಾ? ನೀವು ಬನ್ನಿ ಮುಂದಕ್ಕೆ. ಹಿಂದೂಗಳಲ್ವಾ ನೀವು? ಬಿಡಿ, ತೆಗಿಸ್ಬೇಡಿ, ದಯವಿಟ್ಟು ತೆಗಿಸ್ಬೇಡಿ, ಈ ತರ ಮಾಡೋದು ತಪ್ಪು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಕೊನೆಗೂ ಧ್ವಜ ಕೆಳಗಡೆ ಇಳಿಸ್ಬಿಟ್ರ, ಅವ್ರನ್ನ ನೀವು ಮಾತನಾಡಿಸ್ಬೇಕಾಗಿತ್ತು. ರೋಹಿತ್, ಅಲ್ಲಿ ಬಂದಿರತಕ್ಕಂಥ ಎಸಿ ಆಗಲಿ ತಹಶೀಲ್ದಾರ್ ಆಗಲಿ, ನಿಮಗೆ ಯಾರಿಂದಾದರೂ ಕಂಪ್ಲೇಂಟ್ ಬಂದಿದೆಯಾ ಧ್ವಜ ಇಳಿಸೋದಕ್ಕೆ? ಅಥವಾ ಏನಾದರೂ ತೊಂದರೆ ಆಗಿದೆಯಾ, ಗಲಾಟೆ ಆಗಿದೆಯಾ? ಯಾರು ನಿಮಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಧ್ವಜವನ್ನು ಇಳಿಸೋದಕ್ಕೆ ಅಂತ ಕೇಳಬೇಕಾಗಿತ್ತು. ಅರವಿಂದ್, ಅಧಿಕಾರಿಗಳನ್ನ ಆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಂತ ಉತ್ತರವೇ ಕೂಡ ಬರ್ತಾ ಇಲ್ಲ ಅವರಿಂದ. ಯಾಕಂದ್ರೆ ಅವರು ಒಂದಷ್ಟು ಜನ ವಿರೋಧ ಮಾಡಿದ್ರು ಅಂತ ಹೇಳ್ತಾರೆ, ಆದ್ರೆ ಯಾರು ವಿರೋಧ ಮಾಡಿದ್ರು, ಯಾವ ವಿಚಾರಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರೇನಾದ್ರು ಕೂಡ ನಿಮ್ಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಮಾಧ್ಯಮದವರೆಲ್ಲರೂ ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆ ಪ್ರಶ್ನೆಗಳಿಗೆ ನಿನ್ನೆಯಿಂದಲೂ ಕೂಡ ಅಧಿಕಾರಿಗಳಿಂದ ಉತ್ತರವೇ ಬರ್ತಾ ಇಲ್ಲ. ಒಂದು ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಏನಂತಂದ್ರೆ, ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 3 ತಿಂಗಳ ಹಿಂದೆ ಕೂಡ ಈ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಒಂದು ಮನವಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನಾವು
ರಾಮ ಮಂದಿರದ ಸ್ಮರಣಾರ್ಥವಾಗಿ ಇಲ್ಲಿ ನಾವು ಒಂದು ಬೃಹತ್ ಒಂದು ಧ್ವಜಸ್ತಂಭವನ್ನು ಹಾಕಿ ಅಲ್ಲಿ ಹನುಮನ ಒಂದು ಧ್ವಜವನ್ನ ಹಾಕ್ತೀವಿ ನಿಟ್ಟಿನಲ್ಲಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಮನವಿ ಪತ್ರದ ಅನುಗುಣವಾಗಿ ಅಲ್ಲಿ ಗ್ರಾಮ ಪಂಚಾಯತಿಯ ಸಭೆ ವೇಳೆಯಲ್ಲಿ ಈ ಒಂದು ಮನವಿಯ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಪ್ರಸ್ತಾಪದಲ್ಲಿ ಅಂದ್ರೆ 22 ಸದಸ್ಯರ ಬಲ ಹೊಂದಿರುವಂತಹ ಕೆರಗೋಡು ಗ್ರಾಮ ಪಂಚಾಯತಿಯ ಒಂದರಲ್ಲಿ 20 ಜನ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಅಂದ್ರೆ ಇಬ್ಬರು ಮಾತ್ರ ವಿರೋಧ ವ್ಯಕ್ತಪಡ್ತಾರೆ. ಕಂಪ್ಲೀಟ್ ಆಗಿ 20 ಜನ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಧ್ವಜ ನಿರ್ಮಾಣಕ್ಕೆ ಅಂದ್ರೆ ಧ್ವಜಸ್ತಂಭದ ನಿರ್ಮಾಣ ಮತ್ತೆ ಧ್ವಜವನ್ನ ಹಾಕೋ ನಿಟ್ಟಿನಲ್ಲಿ ಕೂಡ ಒಂದು ಒಪ್ಪಿಗೆ ಕೂಡ ಸೂಚಿಸುತ್ತೆ. 2 ಬಾರಿ ಕೂಡ ಈ ಒಂದು ಗ್ರಾಮ ಪಂಚಾಯತ್ ರೆಜುಲೇಷನ್ ಆಗುತ್ತೆ. ಇಲ್ಲಿ ಹನುಮನ ಒಂದು ಧ್ವಜವನ್ನ ಹಾಕೋ ನಿಟ್ಟಿನಲ್ಲಿ ಪರ್ಮಿಷನ್ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗ್ಬೋದು ಮತ್ತೆ ಎಲ್ಲರೂ ಕೂಡ ಅನುಮತಿಯನ್ನ ಕೊಡ್ತಾರೆ. ಅನುಮತಿಯ ಆಧಾರದ ಮೇಲೆ ಗ್ರಾಮಸ್ಥರೆಲ್ಲರೂ ಕೂಡ ಊರಿನಲ್ಲಿ ಚಂದದ ರೂಪದಲ್ಲಿ ಇಟ್ಕೊಂಡು ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಇಲ್ಲಿ ಬೃಹತ್ ಧ್ವಜಸ್ತಂಭವನ್ನ ಹಾಕಿ ಅದರ ಮೇಲ್ಗಡೆ ರಾಮ ಮಂದಿರ ಇನಾಗ್ರೇಷನ್ ಏನಾಯ್ತು ಅವತ್ತು ಇಲ್ಲಿ ಒಂದು ಧ್ವಜವನ್ನ ಹಾಕ್ತಾರೆ. ಅವತ್ತಿಂದಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಆದ್ರೆ ನಿನ್ನೆಯಿಂದಲೂ ಕೂಡ ಈ ಒಂದು ಧ್ವಜವನ್ನ ಇಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಯಾವ ಕಾರಣಕ್ಕಾಗಿ ಮುಂದಾಗ್ತಾ ಇದ್ದೀರಾ ಅನ್ನೋ ನಿಟ್ಟಿನಲ್ಲಿ ಒಂದು ಧರ್ಮದ ಸಂಕೇತವಾಗಿರುವಂತಹ ಈ ಒಂದು ಧ್ವಜ ಇರಬಾರ್ದು, ಆ ನಿಟ್ಟಿನಲ್ಲಿ ನಾವು ಇದನ್ನ ತೆರವು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಕೆರಗೋಡು ಒಂದು ಗ್ರಾಮದಲ್ಲಿ ಇಲ್ಲಿ ಹಿಂದೂ ಧರ್ಮದವರು ಬಿಟ್ರೆ ಬೇರೆ ಯಾವ ಧರ್ಮದವರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾದಿಸ್ತಾ ಇಲ್ಲ. ಬಹುತೇಕರು ಎಲ್ಲರೂ ಕೂಡ ಹಿಂದೂಗಳೇ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೇರೆ ಧರ್ಮದವರಿಗೂ ಕೂಡ ಒಂದು ಯಾವುದೇ ರೀತಿಯಾದಂತ ಈ ಬಗ್ಗೆ ವಿರೋಧ ಇಲ್ಲ. ಕೇವಲ ಅಧಿಕಾರಿಗಳಷ್ಟೇ ಬಾಯಿ ಮಾತಿನಲ್ಲಿ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಲೆಟರ್ ಮೂಲಕವಾಗಿ ಮತ್ತೆ ಯಾರು ವಿರೋಧ ವ್ಯಕ್ತಪಡ್ತಾ ಇದೆ ಅಂತ ಕೂಡ ಇದುವರೆಗೂ ಕೂಡ ಹೇಳ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ಸಂಪೂರ್ಣ 365 ದಿನದಲ್ಲೂ ಕೂಡ ಏನು ಹನುಮ ಧ್ವಜವೇ ಇಲ್ಲಿ ಹಾರಾಡಬೇಕಾಗಿರುವಂತದ್ದು. ಜೊತೆಗೆ ರಾಷ್ಟ್ರೀಯ ಹಬ್ಬ ಸ್ವತಂತ್ರ ದಿನಾಚರಣೆ ಆಗ್ಬೋದು, ಗಣರಾಜ್ಯೋತ್ಸವ ಈ ವೇಳೆಯಲ್ಲಿ ಮತ್ತೆ ಕನ್ನಡ ರಾಜ್ಯೋತ್ಸವದಲ್ಲಿ ಏನು ರಾಷ್ಟ್ರೀಯ ಧ್ವಜ ಮತ್ತೆ ಕನ್ನಡ ರಾಜ್ಯೋತ್ಸವದ ಟೈಮ್ನಲ್ಲಿ ಕನ್ನಡದ ಬಾವುಟ ಹಾರಾಡಬೇಕು. ಉಳಿದಂತ ಎಲ್ಲಾ ದಿನಗಳಲ್ಲೂ ಕೂಡ ಹನುಮನ ಒಂದು ಏನು ಧ್ವಜವೇ ಹಾರಾಡಬೇಕು ನಿಟ್ಟಲ್ಲಿ ಒಂದು ರೆಜುಲೇಷನ್ ಆಗಿರುತ್ತೆ. ಅದೇ ಆಧಾರದ ಮೇಲೆ ಇಲ್ಲಿ ಹನುಮನ ಧ್ವಜವನ್ನ ಇಲ್ಲಿ ಸ್ಥಾಪನೆ ಮಾಡುವಂತದ್ದು. ಇದೀಗ ಸಂಪೂರ್ಣವಾಗಿ ಪೊಲೀಸರು ಬಿಗಿ ಭದ್ರತೆಯಿಂದಾಗಿ ಧ್ವಜವನ್ನ ಇಳಿಸಿದ್ದಾರೆ. ಈ ಒಂದು ಧ್ವಜವನ್ನ ಇಳಿಸಿ ನಾವು ರಾಷ್ಟ್ರ ಧ್ವಜವನ್ನ ಹಾಕ್ತೀವಿ ಅನ್ನೋ ನಿಟ್ಟಲ್ಲಿ ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ. ಇದ್ಯಾವುದಕ್ಕೂ ಕೂಡ ಗ್ರಾಮಸ್ಥರು ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಇದಕ್ಕೆ ನಮಗೆ ಸಂಪೂರ್ಣವಾಗಿ ವಿರೋಧವಿದೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಬೇಕಾದ್ರೆ ನಾವೇ ಹನುಮನ ಧ್ವಜವನ್ನ ಇಳಿಸಿ ರಾಷ್ಟ್ರ ಧ್ವಜವನ್ನ ನಾವು ಹಾಕ್ತೀವಿ. ಉಳಿದಂತೆ ಹನುಮನ ಧ್ವಜವೇ ಇಲ್ಲಿ ಇರಬೇಕು ಅನ್ನೋ ನಿಟ್ಟಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಇಲ್ಲಿನ ಮಹಿಳೆಯರು ಸಹ ಕಣ್ಣೀರ್ ಹಾಕಿ ಅಧಿಕಾರಿಗಳಿಗೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸಂಕೇತ ಹಿಂದೂ ಧರ್ಮದ ಸಂಕೇತ ಅಂತಂದ್ರೆ ಈ ಒಂದು ಕೇಸರಿ ಬಾವುಟ ಆಗಿದೆ. ಅದನ್ನ ಇಳಿಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನಿಟ್ಟಲ್ಲಿ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಫಸ್ಟ್ ಗ್ರಾಮಸ್ಥರ ಮನವೊಲಿಕೆಗೆ ಅಧಿಕಾರಿಗಳು ಮತ್ತೆ ಪೊಲೀಸರು ಮುಂದಾಗ್ತಾರೆ. ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಗ್ರಾಮಸ್ಥರು ನಾವು ಇದನ್ನ ಇಳಿಸಕ್ಕೆ ಬಿಡಲ್ಲ ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನು ವ್ಯಕ್ತಪಡ್ತಾರೆ. ಇದಾದ ಬಳಿಕವಾಗಿ ಗ್ರಾಮಸ್ಥರು ಮತ್ತೆ ಪೊಲೀಸರ ನಡುವೆ ನೂಕಟ್ಟು ತಳ್ಳಾಟ ಆಗುತ್ತೆ. ಕೊನೆಗೆ ಏನು ಇಲ್ಲಿನ ಗ್ರಾಮಸ್ಥರ ಮೇಲೆ ಕೂಡ ಪೊಲೀಸರು ಲಾಠಿ ಚಾರ್ಜ್ಗೆ ಮುಂದಾಗಿ ಅವರನ್ನ ಧ್ವಜಸ್ತಂಭದಿಂದ ದೂರವಾಗಿ ತಳ್ತಾರೆ. ಬಳಿಕವಾಗಿ ಇಲ್ಲಿದ್ದಂತಹ ಹನುಮನ ಒಂದು ಧ್ವಜವನ್ನ ಇದೀಗ ಸಂಪೂರ್ಣವಾಗಿ ಕೆಳಗಿಳಿಸಿರುವಂತದ್ದು. ಇದೀಗ ರಾಷ್ಟ್ರ ಧ್ವಜವನ್ನ ನಾವು ಮೇಲಕ್ಕೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸರು ಮುಂದಾಗಿದ್ದಾರೆ. ರಾಷ್ಟ್ರ ಧ್ವಜಕ್ಕೆ ನಮ್ಮ ವಿರೋಧ ಇಲ್ಲ. ಆ ನಿಟ್ಟಿನಲ್ಲಿ ಹನುಮ ಧ್ವಜವೇ ಇಲ್ಲಿ ಹಾರಾಡಬೇಕು. ಮಿಕ್ಕಿದ ಅಂದ್ರೆ ರಾಷ್ಟ್ರೀಯ ಹಬ್ಬಗಳ ವೇಳೆಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾಕಿ ರಾಷ್ಟ್ರ ಧ್ವಜಕ್ಕೆ ನಮ್ಮ ಯಾವುದೇ ರೀತಿಯಂತ ವಿರೋಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸದ್ಯದ ಸಿಚುವೇಶನ್ ಕೂಡ ಸಂಪೂರ್ಣವಾಗಿ ಉದ್ವಿಗ್ನ ಆಗಿರುವಂತದ್ದು. ಕೆರಗೋಡು ಗ್ರಾಮದಲ್ಲಿ 144 ಸೆಕ್ಷನ್ ಅನ್ನ ಜಿಲ್ಲಾಡಳಿತ ಜಾರಿ ಮಾಡಿದೆ. ಅದರ ಹೊರತಾಗಿ ಕೂಡ ನೂರಾರು ಸಂಖ್ಯೆಯಲ್ಲಿ ಇಲ್ಲಿನ ಗ್ರಾಮಸ್ಥರು ಬಂದು ಪೊಲೀಸರ ವಿರುದ್ಧ ಮತ್ತೆ ಜಿಲ್ಲಾಡಳಿತ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಈ ಒಂದು ಸ್ಥಿತಿ ಮತ್ತಷ್ಟು ಉದ್ವಿಗ್ನತೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸದ್ಯಕ್ಕಂತೂ ಈಗ ಧ್ವಜವನ್ನ ಇಳಿಸಿದ್ದಾರೆ. ಧ್ವಜ ಇಳಿಸಿ 144 ಸೆಕ್ಷನ್ ಹಾಕಿದ್ದಾರೆ. 144 ಸೆಕ್ಷನ್ ಅಂದರೆ 5 ಜನ ಗುಂಪು ಸೇರಬಾರ್ದು ಅಂತ ಇಡೀ ಊರೇ ಅಲ್ಲಿ ಗುಂಪು ಸೇರಿದೆ. ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನವಾಗಿದೆ. ಇನ್ನಷ್ಟು ಪೊಲೀಸರನ್ನ ಡಿಪ್ಲಾಯ್ ಮಾಡ್ಕೋತಾರೆ. ಪರಿಸ್ಥಿತಿಯನ್ನು ತಹಬದಿಗೆ ತರುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕು. ಧ್ವಜ ಇಳಿಸಕ್ ಬಿಡಲ್ಲ. ಪಾಕಿಸ್ತಾನ ಧ್ವಜ ಆಸಿಲ್ಲ, ಹನುಮಂತ ಧ್ವಜ ಆಸಿರೋದು. ಹಿಂಗೆ ಆದ್ರೆ ಹಿಂದೂಗಳಿಗೆ ಏನ್ ಮಾಡ್ತಾರೆ? ನಾಳೆ ದಿನ ದೇವಸ್ಥಾನ ಒಳಗೆ ಇಳಿಸ್ಬಾರ್ದು ಬಾವುಟವ. ನಮ್ಗೆ ನ್ಯಾಯ ಸಿಗ್ಬೇಕು. ಇವತ್ತು ನಮ್ಮಗ್ ಇದ್ ಮಾಡ್ತಾವ್ರೆ, ನಾಳೆ ಪೊಲೀಸ್ನವ್ರು ಹಿಡ್ಕತಾರೆ. ಅವರು ಮನೆಗೆ ಹೋಗಿ ಅಂತಾರೆ. ನಮ್ಗೆ ನ್ಯಾಯ ಇಲ್ದ್ಮೇಲೆ ಪೊಲೀಸ್ನವ್ರಿಗೆ ಏನ್ ಸಿಗ್ತದೆ ಅವ್ರು ಇದ್ಕೊಡ್ತಾರೆ ಅಂತ ಬರ್ತಾವ್ರೆ. ನಮ್ಗೆ ಬೇಕಾಗಿಲ್ಲ, ನಮ್ಗೆ ಬಾವುಟ ಬೇಕೇ ಬೇಕು. ಇದು ಯಾರ ಜಮೀನ್ ಮೇಲೂ ಇಲ್ಲ, ಯಾರು
ಮನೆಗೆ ಬಂದು ನಾವು ಹಾಕಿಲ್ಲ, ಇವ್ರ ಮನೆಗೆ ಬಂದು ನಾವು ಹಾಕಿಲ್ಲ. ಧ್ವಜಸ್ಕಂಬವ ನಮ್ಮ ಪಬ್ಲಿಕ್ ಅಲ್ಲಿ ನೆಟ್ಟಿದ್ದೀವಿ ನಾವು. ನಮ್ಮ ದೇವ್ರದು, ನಮ್ಮ ದೇವ್ರ ನಾವು ಕಿತ್ಕೊಳ್ಳೋಕೆ ಅವಕಾಶ ನಾವು ಕೊಡಲ್ಲ ನಾವು. ಅದು ಯಾಕೆ ಕಿತ್ತಾಕರು? ನಾಳೆ ದಿವಸ ಬಂದು ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ಕುಂಕುಮ ತಿಂತಾರೆ, ಅಳ್ಸಕ್ಕೆ ನೀವು ರೆಡಿ ಆಗಿದ್ದೀರಾ? ಅದನ್ನ ಉತ್ತರ ಕೊಡಿ ನನಗೆ.